ಬಾಗಲಕೋಟೆ ಉಪಚುನಾವಣೆ ನಮ್ಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕ ಅಂತ ಎಚ್.ವೈ. ಮೇಟಿ ಅವರ ನಿಧನದಿಂದ ಏನ್ ಖಾಲಿಯಾಗಿತ್ತು ಆ ಉಪಚುನಾವಣೆಯಲ್ಲಿ ಅವ್ರ ಮಗ ಉಮೇಶ್ ಎಚ್ ಮೇಟಿ ಅವ್ರನ್ನ ನಾವೇನು ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಬಹಳ ಅಂತರದಿಂದ ಇವತ್ತ 21,000ಕ್ಕಿಂತ ಹೆಚ್ಚು ಮತ ತಗೊಳ್ಳೋದ್ರ ಮೂಲಕ ಒಂದು ಐತಿಹಾಸಿಕ ನಿರ್ಣಯ ಮಾಡಿ. ಬಹಳ ಜನ ಬಿಜೆಪಿ ಅವ್ರು ನಮ್ ಟೀಕೆ ಮಾಡ್ತಿದ್ರು. ಏನಂತ ಟೀಕೆ ಮಾಡೋದ್ರಾಗ ಒಂದ್ ಅರ್ಥ ಇರ್ತಿತ್ತು. ಘಟಾನುಘಟಿ ನಾಯಕರು ಬಂದ್ರು, 2 ಉಪಚುನಾವಣೆ ಕಾಂಗ್ರೆಸ್ ಗೆಲ್ಲಲ್ಲ ಮಾಡದಲ್ಲ ಅಂತಿದ್ರು. ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಗೆದ್ದೇವೆ, ನಮ್ಮ ಉಮೇಶ್ ಮೇಟಿ ಅವ್ರು ಗೆದ್ದಾರ. ಅದೇ ರೀತಿಯಾಗಿ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಶಾಮನೂರ್ ಅವ್ರು ಗೆದ್ದಾರ. 2 ಚುನಾವಣೆ ಗೆದ್ದದಕ್ಕೆ 2028ಕ್ಕೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅನ್ನೋದು ಪಂಚರಾಜ್ಯಗಳು ಆಯಾ ಸ್ಥಳೀಯವಾಗಿ ನಡೆದಂತ ಚುನಾವಣೆಗಳು. ಈಗ ಅಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಇದೆ. ಹಿಂಗಾಗಿದ್ರೆ ಕೆಲವು ಈಗ ಪಶ್ಚಿಮ ಬಂಗಾಳ ಉದಾಹರಣೆ ಮಾಡಿದಾಗ ನಮ್ಮ ದೀದಿಯವರ ಅಧಿಕಾರಕ್ಕೆ ಬರ್ತಾರ ಅಂತ ಮಾಹಿತಿ ಇತ್ತು. ಆದ್ರೆ ಬಿಜೆಪಿ ಅವರ ಒಳ ಹೊರತದವಲ್ಲ, ಆ ಒಪ್ಪಂದದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಮತ್ತೆ ಅವೆಲ್ಲ ಪ್ರಾದೇಶಿಕ ಪಕ್ಷಗಳ ರಾಜ್ಯಗಳವು. ಅದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿಮುಟ್ಟಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಬಲಿಷ್ಠ ಇದೆ ಅಂತ ಹೇಳಿ ಮೊದ್ಲಿಕ್ಕೆ 138 ಇದ್ವಿ. ಇವರಿಬ್ರು ಗೆಲ್ಲೋದ್ರಿಂದ 140 ಆಗಿ. ಮತ್ತೆ ಇದಕ್ಕಿನ ಐತಿಹಾಸಿಕ ನಾನು ವಿಶೇಷವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆಯ ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆ ಮಾಡಿ 2028ರ ಚುನಾವಣೆ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಒಂದು ಮುನ್ನುಡಿಯನ್ನು ಬರ್ದಾರಂತ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಪಿಡಬ್ಲ್ಯೂಡಿ ಮತ್ತು ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಒಂದ್ 2-3 ಬಾರಿ ಬೇರೆ ಬೇರೆ ಕಡೆ ಮೀಟಿಂಗ್ ಮಾಡಿ ಎಲ್ಲರನ್ನು ಹೊಂದಾಣಿಕೆ ಮಾಡಿ ಅವ್ರ ಎಲ್ಲಾ ಕಾರ್ಯಕರ್ತರನ್ನ ಎಲ್ಲಾ ವಾರ್ಡ್ ವೈಸ್ ಬಿಟ್ಟು ನಮ್ಗೆಲ್ಲರಿಗೂ ಜವಾಬ್ದಾರಿ ಕೊಟ್ಟು, ಮತ್ತೆ AICC ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ರಣದೀಪ್ ಸುರ್ಜೇವಾಲಾ ಸಾಹೇಬ್ರ ಸೂಚನೆ ಮೇರೆಗೆ ಹೆಂಗ್ ಈ ಕ್ಷೇತ್ರವನ್ನು ಗೆಲ್ಲಿಸ್ಬೇಕು ಅನ್ನೋ ಪ್ಲಾನ್ ಮಾಡಿದ್ರು. ಅದೇ ರೀತಿಯಾಗಿ ಕೆಲಸ ಮಾಡಿದ್ರು. ಈ ಗೆಲುವಿಗೆ ವಿಶೇಷವಾಗಿ ಜಾರಕಿಹೊಳಿ ಶ್ರಮಾನ ಕೂಡ ಅಷ್ಟೇ ಇದೆ. ಮುಖ್ಯಮಂತ್ರಿಗಳು ಎಲ್ಲರೂ ಬರೋದು ಬೇರೆ, ಆದ್ರೆ ಜಾರಕಿಹೊಳಿ ಸಾಹೇಬ್ರು ಕೂಡ ಅಷ್ಟೇ ಕೆಲಸ ಮಾಡಿದ್ರು. ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಅದು ಕೂಡ H.K. ಪಾಲ್ ಸಾಹೇಬ್ ಇರ್ಬೋದು, ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬ್ರು ಇರ್ಬೋದು, H.C. ಮಾದೇವಪ್ಪನವ್ರು ಇರ್ಬೋದು, ಉಪಮುಖ್ಯಮಂತ್ರಿ ನಮ್ಮ ಇವರು ಯಾರು ನಮ್ಮ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಎಲ್ಲಾ ಸಚಿವರು, ಯತೀಂದ್ರ ಅವರು, ನಮ್ಮ ಡಾಕ್ಟರ್ ಯತೀಂದ್ರ ಇಲ್ಲೇ ಕ್ಯಾಂಪ್ ಹಾಕಿದ್ರು. ಮುಖ್ಯಮಂತ್ರಿಗಳು 5-6 ದಿವಸ ಇಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಹಿಂಗ್ ಒಂದು ದೊಡ್ಡ ಶಕ್ತಿ. ಮತ್ತೆ ನಮ್ಮ ಕಾರ್ಯಕರ್ತರು, ಮುಖಂಡರಿಂದ ಹಿಡಿದು ಕಾರ್ಯಕರ್ತರವರೆಗೂ ತಾವ ಇಲೆಕ್ಷನ್ ನಿಂತೇವಂತೆ ಕೆಲಸ ಮಾಡಿದ್ರು. ಅದಕ್ಕೆ ದೊಡ್ಡ ಪ್ರಮಾಣದ ಅಭಿನಂದನೆ ಕಾರ್ಯಕರ್ತರಿಗೆ ನಾವು ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಆಗಿದೆ.